ನಮಸ್ಕಾರ ಸ್ನೇಹಿತರೆ. 2026 ಆಗಸ್ಟ್ 21 ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತಿದೆ. ಆದರೆ ನಿಮಗೆ ಗೊತ್ತಾ, ವರಮಹಾಲಕ್ಷ್ಮಿ ವ್ರತದ ದಿನ ಕೇವಲ ಲಕ್ಷ್ಮೀ ದೇವಿಯ ಪೂಜೆ ಮಾಡುವುದಷ್ಟೇ ಅಲ್ಲ, ಈ ದಿನದ ಹಿಂದೆ ಒಂದು ವಿಶೇಷವಾದ ಪೌರಾಣಿಕ ಕಥೆ, ಹಲವು ಸಂಪ್ರದಾಯಗಳು ಮತ್ತು ಆಧ್ಯಾತ್ಮಿಕ ಮಹತ್ವ ಅಡಗಿದೆ. ಅಷ್ಟಕ್ಕೂ ವರಮಹಾಲಕ್ಷ್ಮಿ ವ್ರತವನ್ನು ಏಕೆ ಮಾಡಬೇಕು, ಪೂಜೆ ಮಾಡುವ ಸರಿಯಾದ ವಿಧಾನ ಯಾವುದು, ಕಳಸವನ್ನು ಹೇಗೆ ಪ್ರತಿಷ್ಠಾಪಿಸಬೇಕು, ಯಾವ ವಸ್ತುಗಳನ್ನು ಪೂಜೆಗೆ ಬಳಸಬೇಕು ಮತ್ತು ಈ ವ್ರತವನ್ನು ಮಾಡುವುದರಿಂದ ಏನು ಫಲ ಸಿಗುತ್ತದೆ, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಅಂದರೆ ಯಾರು? ಮೊದಲಿಗೆ ವರಮಹಾಲಕ್ಷ್ಮಿ ಅಂದರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ವರ ಅಂದರೆ ವರವನ್ನು ನೀಡುವವಳು. ಅಂದರೆ ಭಕ್ತರು ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ದೇವಿಯ ಮುಂದೆ ಇಟ್ಟು ಪ್ರಾರ್ಥಿಸುವ ರೂಪವೇ ವರಮಹಾಲಕ್ಷ್ಮಿ ಎಂದು ಭಕ್ತಿಯ ಪರಂಪರೆಯಲ್ಲಿ ಪರಿಗಣಿಸಲಾಗಿದೆ. ಲಕ್ಷ್ಮೀ ದೇವಿಯನ್ನು ಸಾಮಾನ್ಯವಾಗಿ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಎಂದು ನಾವು ಪೂಜಿಸುತ್ತೇವೆ. ಆದರೆ ಸಮೃದ್ಧಿ ಅಂದರೆ ಕೇವಲ ಹಣ ಅಲ್ಲ. ಮನೆಯಲ್ಲಿರುವ ಆರೋಗ್ಯ, ಸಂತೋಷ, ನೆಮ್ಮದಿ, ಧಾನ್ಯ, ಜ್ಞಾನ, ಧೈರ್ಯ ಮತ್ತು ಕುಟುಂಬದ ಸುಖ ಕೂಡ ಜೀವನದ ಸಂಪತ್ತೆ. ಆದ್ದರಿಂದ ವರಮಹಾಲಕ್ಷ್ಮಿ ವ್ರತವನ್ನು ಕುಟುಂಬದ ಸಮೃದ್ಧಿ ಮತ್ತು ಮಂಗಳಕ್ಕಾಗಿ ಆಚರಿಸುವ ಪ್ರಮುಖ ವ್ರತವೆಂದು ಪರಿಗಣಿಸಲಾಗಿದೆ. ವರಮಹಾಲಕ್ಷ್ಮಿ ವ್ರತಕ್ಕೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ವರಮಹಾಲಕ್ಷ್ಮಿ ವ್ರತದೊಂದಿಗೆ ಸಂಬಂಧಿಸಿದ ಪ್ರಸಿದ್ಧ ಕಥೆ ಚಾರುಮತಿ ಎಂಬ ಮಹಿಳೆಯದ್ದು. ಪುರಾಣದ ಕಥೆಯ ಪ್ರಕಾರ ಚಾರುಮತಿ ಎಂಬ ಸತಿ ಸಾಧ್ವಿ ತನ್ನ ಕುಟುಂಬದವರೊಂದಿಗೆ ಭಕ್ತಿಯಿಂದ ಜೀವನ ನಡೆಸುತ್ತಿದ್ದಳು. ಒಂದು ದಿನ ಲಕ್ಷ್ಮೀ ದೇವಿಯು ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನನ್ನು ಭಕ್ತಿಯಿಂದ ಪೂಜಿಸುವಂತೆ ಸೂಚಿಸಿದಳು ಎಂದು ಕಥೆಯಲ್ಲಿ ಹೇಳಲಾಗುತ್ತದೆ. ದೇವಿಯ ಸೂಚನೆಯಂತೆ ಚಾರುಮತಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದಳು. ಅವಳ ಭಕ್ತಿ ಮತ್ತು ಪೂಜೆಯಿಂದ ಸಂತುಷ್ಟಳಾದ ಲಕ್ಷ್ಮೀ ದೇವಿಯು ಅನುಗ್ರಹದಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಯಿತು ಎಂಬುದು ಈ ಕಥೆಯ ಸಾರ. ಈ ಕಥೆ ನಮಗೆ ಒಂದು ವಿಷಯವನ್ನು ನೆನಪಿಸುತ್ತದೆ. ಪೂಜೆಯ ಜೊತೆಗೆ ಭಕ್ತಿ, ನಂಬಿಕೆ ಮತ್ತು ಸತ್ಕರ್ಮಗಳಿಗೂ ಮಹತ್ವವಿದೆ. ಪೂಜೆಗೆ ಮುನ್ನ ಏನು ಮಾಡಬೇಕು? ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ವರಮಹಾಲಕ್ಷ್ಮಿ ಪೂಜೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯ ಪೂಜೆ ಸ್ಥಳಗಳನ್ನು ಸ್ವಚ್ಛಗೊಳಿಸೋದು ಸಂಪ್ರದಾಯ. ಪೂಜೆಯ ಸ್ಥಳದಲ್ಲಿ ರಂಗೋಲಿ ಹಾಕಿ ದೇವಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಬಹುದು. ಮನೆಯ ಸಂಪ್ರದಾಯದಂತೆ ಹೂವು, ಮಾವಿನ ಎಲೆ, ಬಾಳೆಕಂಬ ಮತ್ತು ಇತರ ಮಂಗಳ ವಸ್ತುಗಳಿಂದ ಪೂಜಾ ಸ್ಥಳವನ್ನು ಅಲಂಕರಿಸಬಹುದು. ನಂತರ ಪೂಜೆಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ. ಇವಾಗ ಕಳಸ ಸ್ಥಾಪನೆ ಹೇಗೆ ಮಾಡೋದು ಅಂತ ನೋಡೋಣ. ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಕಳಸಕ್ಕೆ ವಿಶೇಷ ಮಹತ್ವವಿದೆ. ಒಂದು ಸ್ವಚ್ಛವಾದ ಕಳಸವನ್ನು ತೆಗೆದುಕೊಂಡು ಅದರಲ್ಲಿ ನೀರು ತುಂಬಿ ಅರಿಶಿನ, ಅಕ್ಷತೆ ಮತ್ತು ಕುಟುಂಬದ ಸಂಪ್ರದಾಯದಂತೆ ಕೆಲವು ಮಂಗಳ ವಸ್ತುಗಳನ್ನು ಹಾಕಬಹುದು. ಕಳಸದ ಬಾಯಿಗೆ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಲಾಗುತ್ತದೆ. ನಂತರ ಕಳಸಕ್ಕೆ ಲಕ್ಷ್ಮೀ ದೇವಿಯ ಮುಖಡವನ್ನು ಅಳವಡಿಸಿ ಸೀರೆ, ಆಭರಣ, ಹೂವುಗಳಿಂದ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಇದನ್ನೇ ಭಕ್ತಿಯಿಂದ ವರಮಹಾಲಕ್ಷ್ಮಿ ಸ್ವರೂಪವಾಗಿ ಪೂಜಿಸಲಾಗುತ್ತದೆ. ಯಾವುದೇ ಪೂಜೆ, ವ್ರತ ಹಾಗೂ ಶುಭ ಸಂಭ್ರಮಗಳಲ್ಲಿ ಮೊದಲು ಗಣಪತಿಯ ಪೂಜೆ ಆಗಬೇಕು. ಆದ್ದರಿಂದ ಮೊದಲು ಗಣಪತಿಗೆ ಪೂಜೆ ಸಲ್ಲಿಸಿ ನಂತರ ವರಮಹಾಲಕ್ಷ್ಮಿ ದೇವಿಯ ಪೂಜೆಯನ್ನು ಆರಂಭಿಸಬಹುದು. ಗಣಪತಿಗೆ ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಮತ್ತು ನೈವೇದ್ಯವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಬಹುದು. ವರಮಹಾಲಕ್ಷ್ಮಿ ಪೂಜೆ. ಈಗ ದೇವಿಗೆ ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂವುಗಳನ್ನು ಸಮರ್ಪಿಸಿ ಪೂಜೆ ಮಾಡಬಹುದು. ದೀಪ ಬೆಳಗಿಸಿ, ಧೂಪ ಹಚ್ಚಿ ಲಕ್ಷ್ಮೀ ದೇವಿಯ ನಾಮಸ್ಮರಣೆ ಮಾಡಬಹುದು. ನಿಮಗೆ ಸಾಧ್ಯವಿದ್ದರೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಅಥವಾ ಶ್ರೀ ಸೂಕ್ತವನ್ನು ಪಠಿಸಬಹುದು. ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ನಿಮ್ಮ ಕುಟುಂಬದ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿಗಾಗಿ ಪ್ರಾರ್ಥಿಸಿ. ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ. ಪೂಜೆ ಎಷ್ಟು ದೊಡ್ಡದಾಗಿ ಮಾಡುತ್ತೇವೆ ಅನ್ನೋದಕ್ಕಿಂತ ಎಷ್ಟು ಭಕ್ತಿಯಿಂದ ಮಾಡುತ್ತೇವೆ ಎನ್ನುವುದೇ ಮುಖ್ಯ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ನೈವೇದ್ಯಕ್ಕಾಗಿ ಏನು ಮಾಡಬಹುದು? ದೇವಿಗೆ ಮನೆಯಲ್ಲೇ ತಯಾರಿಸಿದ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸಬಹುದು. ಪಾಯಸ, ಸಿಹಿ ತಿಂಡಿ, ಹಣ್ಣು, ಕೋಸಂಬರಿ ಅಥವಾ ನಿಮ್ಮ ಮನೆಯ ಸಂಪ್ರದಾಯದಲ್ಲಿರುವ ಯಾವುದೇ ನೈವೇದ್ಯವನ್ನು ಮಾಡಬಹುದು. ನೈವೇದ್ಯವನ್ನು ದೇವಿಗೆ ಅರ್ಪಿಸಿದ ನಂತರ ಆರತಿ ಮಾಡಿ ಕುಟುಂಬದವರೊಂದಿಗೆ ಪ್ರಸಾದವನ್ನು ಹಂಚಿಕೊಳ್ಳಬಹುದು. ಹಾಗೆ ಈ ವರಮಹಾಲಕ್ಷ್ಮಿ ವ್ರತದಲ್ಲಿ ಮಂಗಳದಾರಕ್ಕೆ ಕೂಡ ಮಹತ್ವ ಇದೆ. ಹಾಗಾದರೆ ಆ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ವರಮಹಾಲಕ್ಷ್ಮಿ ವ್ರತದ ಮತ್ತೊಂದು ವಿಶೇಷ ಸಂಪ್ರದಾಯವೆಂದರೆ ಮಂಗಳದಾರ. ಹಳದಿ ದಾರವನ್ನು ಪೂಜಿಸಿ ದೇವಿಯ ಮುಂದೆ ಇಟ್ಟು ನಂತರ ಕೈ ಕಟ್ಟಿಕೊಳ್ಳುವ ಪದ್ಧತಿ ಹಲವು ಕುಟುಂಬಗಳಲ್ಲಿ ಇದೆ. ಇದು ಮಂಗಳ, ರಕ್ಷಣೆ ಮತ್ತು ದೇವಿಯ ಆಶೀರ್ವಾದದ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಆದರೆ ಈ ಆಚರಣೆಯ ವಿಧಾನವು ಕುಟುಂಬ ಮತ್ತು ಪ್ರದೇಶದ ಸಂಪ್ರದಾಯಕ್ಕೆ ಅನುಗುಣವಾಗಿ ಬದಲಾಗಬಹುದು. ವರಮಹಾಲಕ್ಷ್ಮಿ ವ್ರತವನ್ನು ಏಕೆ ಮಾಡಬೇಕು? ಹಾಗಾದರೆ ಈ ವ್ರತವನ್ನು ಏಕೆ ಮಾಡಬೇಕು? ಭಕ್ತಿಯ ನಂಬಿಕೆಯ ಪ್ರಕಾರ ವರಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸೌಭಾಗ್ಯ,
ಸಮೃದ್ಧಿ, ಸಂತೋಷ ಮತ್ತು ಮಂಗಳ ನೆಲೆಸುತ್ತದೆ ಎಂದು ನಂಬಲಾಗುತ್ತದೆ. ಆದರೆ ಇದರ ಆಧ್ಯಾತ್ಮಿಕ ಅರ್ಥ ಇನ್ನೂ ಸುಂದರವಾಗಿದೆ. ವರ್ಷದಲ್ಲಿ ಒಂದು ದಿನವಾದರೂ ಕುಟುಂಬದವರು ಒಟ್ಟಾಗಿ ಸೇರಿ ದೇವರನ್ನ ಸ್ಮರಿಸುವುದು, ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು, ಮಕ್ಕಳಿಗೆ ನಮ್ಮ ಸಂಪ್ರದಾಯದ ಮಹತ್ವವನ್ನು ತಿಳಿಸುವುದು ಮತ್ತು ನಮ್ಮಲ್ಲಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುವುದು, ಇವೆಲ್ಲವೂ ಈ ಆಚರಣೆಯ ಸುಂದರ ಭಾಗಗಳಾಗಿವೆ. ಹಾಗಾಗಿ ಸ್ನೇಹಿತರೆ, ವರಮಹಾಲಕ್ಷ್ಮಿ ವ್ರತದ ದಿನ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿ ನಿಮ್ಮ ಮನೆಯಲ್ಲಿ ಸದಾ ಆರೋಗ್ಯ, ಸಂತೋಷ, ನೆಮ್ಮದಿ, ಪ್ರೀತಿ ಮತ್ತು ಸಮೃದ್ಧಿ ಇರಲಿ ಎಂದು ಪ್ರಾರ್ಥಿಸೋಣ. ಈ ವರಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಎಲ್ಲರ ಮೇಲೂ ಇರಲಿ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಆಸೆಗಳು ಈಡೇರಲಿ. ಶ್ರೀ ವರಮಹಾಲಕ್ಷ್ಮಿ ದೇವಿಗೆ ಜಯವಾಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.